ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟ್ರಿಪ್ಪಿಂದ ಬಂದಮೇಲೆ ಒನ್ ಡೇ ಫುಲ್ಲು ರೆಸ್ಟ್ ತಗೊಂಡು ಮತ್ತೆ ನೆಕ್ಸ್ಟ್ ಡೇ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ನಾನು ಇವತ್ತು ಗುರುವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ರೆಡಿ ಆಗ್ತಾಯಿದ್ದೀನಿ, ಕಾಲೇಜ್ ಹತ್ರ ಹೋಗೋದಿದೆ. ಯಾವ ಕಾಲೇಜು ಅಂದರೆ ನಾನು ಡಿಗ್ರಿ ಮಾಡಿರೋ ಕಾಲೇಜಲ್ಲ, ಇದು ಹೊಸ ಕಾಲೇಜ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನು ಅಂತಂದರೆ ಒಂಥರ ನಂಗೆ ಗುಡ್ ನ್ಯೂಸ್ ಥರನೇ. ಏನಂತಂದರೆ ನಾನು ಎಜುಕೇಷನ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಕಾಲೇಜ್ ಬಗ್ಗೆ ಎಲ್ಲ ವಿಚಾರಿಸೋಕೆ ಹೋಗ್ತಾಯಿದ್ದೀವಿ. ಈಗ ತೋರಿಸ್ತಾ ಇದ್ದೀನಲ್ಲ ಈ ವಾಚು, ಸೊ ಇದು ನನಗೆ ಗಿಫ್ಟ್ ಬಂದಿರೋದು. ಸೊ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನಗೆ ಈ ಡ್ರೆಸ್ಗೆ ಎಲ್ಲದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಬಟ್ ಎರಡಕ್ಕೂ ಶೆಲ್ಲಿಲ್ಲ. ಇನ್ನೊಂದು ನನ್ನ ಹಸ್ಬೆಂಡ್ದು. ಸೊ ಎರಡಕ್ಕೂ ಶೆಲ್ಲಿಲ್ಲ, ಬಟ್ ಎರಡು ವಾಚು ತುಂಬ ಚೆನ್ನಾಗಿದೆ. ಸೊ ಅದನ್ನು ರೆಡಿ ಮಾಡಿಸೋಣ ಅಂತ ಅಂದ್ಕೊಂಡು ಇವತ್ತು ಮಾರ್ನಿಂಗ್ ನಾನು ಅವಲಕ್ಕಿ ಬಾತ್ ಮಾಡಿದ್ದೆ. ಸೊ ನೋಡಿ, ಅವಲಕ್ಕಿ ಬಾತ್ ರೆಡಿಯಾಗಿದೆ. ಇಬ್ಬರು ರೆಡಿಯಾಗಿದ್ದೀವಿ, ಇವಾಗ ಹೋಗೋಣ ನೋಡಿ, ಲೆಟ್ಸ್ ಗೋ. ಸೊ ನಾವೆಲ್ಲ ರೆಡಿಯಾಗಿದ್ದೀವಿ, ಇವಾಗ ಹೊರಡಬೇಕು. ಆಲ್ರೆಡಿ ಲೇಟ್ ಆಯಿತು, ಇನ್ನು ಸಂಜೆವರೆಗೂ ಇರುತ್ತೆ ಬಿಡು ಕಾಲೇಜ್ ಅಂತ ಅಂದ್ಬಿಟ್ಟು ಆರಾಮಾಗೆ ಹೋಗ್ತಾಯಿದ್ದೀವಿ. ಟಿ ವಿಯಲ್ಲಿ ನೋಡ್ಬೋದು, ನನ್ನ ಫೇವ್ರೆಟ್ ಮೂವಿ ಬರ್ತಾಯಿದೆ. ಚೆನ್ನಾಗಿದೆ ಆ ಮೂವಿ. ಯಾವ ಮೂವಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಚಾಕ್ವೇಲ್ಗೆ ಇಲ್ಲಿ ಬಂದಿದ್ವಿ. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಬೇಕು. ಹಾಗೆ ನನ್ನ ಹಸ್ಬೆಂಡು ನೀರು ಬೇಕು ಅಂದರೆ ನೀರು ಬಾಟ್ಲೆಲ್ಲ ತರಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ನನ್ನ ಹಸ್ಬೆಂಡ್ ಇವಾಗ ಈ ನಡುವೆ ಹೊಸದು ಇಟ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಎಳೆ ಅಡಿಕೆ ತಿನ್ನೋದು. ಏನು ಅಂತಂದರೆ ಕಾರ್ ಓಡಿಸುವಾಗ ಇದು ಬರುತ್ತಂತೆ, ಏನಂತಂದರೆ ನಿದ್ದೆ ಬರುತ್ತಂತೆ. ಆ ನಿದ್ದೆ ಹೋಗೋಕ್ಕೆ ಎಳೆ ಅಡಿಕೆ ಹಾಕ್ಕೊತಾರಂತೆ. ಅಂದರೆ ಬಾಯಲ್ಲಿ ಏನಾದರೂ ಒಗೀತಾ ಇತ್ತು ಅಂತಂದರೆ ನಿದ್ದೆ ಬರಲ್ಲ ಅಂತ ತಾತ ಯಾರು ಗೊತ್ತಾಯ್ತಾ? ಸೊ ಫ್ರೆಂಡ್ಸ್, ಇವಾಗ ಎಲ್ಲಿ ಬಂದಿದ್ದೀವಿ ಅಂತಂದರೆ ಸ್ಟುಡಿಯೋ ಹತ್ರ ಬಂದಿದ್ದೀವಿ. ಸೊ ನಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು. ಸೊ ಫೋಟೋ ತೊಗೊಂಡಿದ್ದಾರೆ ನಂದು. ಈಗ ಎಡಿಟ್ ಮಾಡ್ತಾಯಿದ್ದಾರೆ. ನನ್ನ ಮುಖದಲ್ಲಿರುವಂಥ ಪಿಂಪಲ್ಸು, ಮಾರ್ಕ್ಸು ಎಲ್ಲ ಎಡಿಟ್ ಮಾಡೋಕ್ಕೆ 10 ನಿಮಿಷ ಆಯಿತು ಅವ್ರಿಗೆ. ನಿಜವಾಗ್ಲೂ ನಗು ಬರ್ತಾಯಿತ್ತು. ಅದಕ್ಕೆ ಫ್ರೆಂಡ್ಸ್ ಹೇಳೋದು, ಮುಖನ ಕ್ಲೀನಾಗಿ ಇಟ್ಕೋಬೇಕು ಅಂತ. ನೋಡಿ ಎಷ್ಟೊತ್ತಿಂದ ಎಡಿಟ್ ಮಾಡ್ತಾಯಿದ್ದಾರೆ ಗೊತ್ತಾ. ಅಯ್ಯೋ ಅಂತ ಅನಿಸುತ್ತೆ. ಅಂದರೆ ಝೂಮ್ ಆಗ್ತಾರಲ್ಲ, ನನಗೆ ಗೊತ್ತಾಯ್ತು ಇಷ್ಟೊತ್ತಿದೆಯಾ ನನ್ನ ಮುಖದಲ್ಲಿ ಪಿಂಪಲ್ಸು, ಮಾರ್ಕ್ಸು ಅಂತ ಅನಿಸ್ಬಿಡ್ತು. ಆಮೇಲೆ ಇಲ್ಲಿ ಸ್ಟುಡಿಯೋ ಹೊರಗಡೆ ಮೇಲ್ಗಡೆ ಇರೋದು ಸ್ಟುಡಿಯೋ. ಅಲ್ಲಿಂದ ನೋಡಿದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸ್ತು. ತುಂಬ ಚೆನ್ನಾಗಿದೆ, ಒಂದು ಸರಿ ಕರ್ಕೊಂಡು ಹೋಗಿ ಅಂತ ಕೇಳಿದೆ ನನ್ನ ಹಸ್ಬೆಂಡ್ನ. ಈಗ ಕಾಲೇಜ್ ಹತ್ರ ಬಂದಿದ್ದೀವಿ. ಈ ಕಾಲೇಜಲ್ಲಿ ವಿಚಾರಿಸ್ತಾ ಇರೋದು. ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಂದರು, ತೊಗೊಂಬಂದಿದ್ದೀವಿ ಅದೆಲ್ಲ. ಸೊ ವಿಚಾರಿಸಿ ಆಮೇಲೆ ನಾನು ಯಾವ ಎಜುಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಮುಂದಿನ ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ. ಈಗ ನೋಡಿ, ಪಿಜ್ಜಾ ಹಟ್ ಬಂದಿದ್ದೀವಿ. ಸೊ ಪಿಜ್ಜಾ ತಿಂತಾಯಿದ್ದೀವಿ. ಪಾಪುಗೆ ಮ್ಯಾಗಿ. ಪಿಜ್ಜಾ ಮಾತ್ರ ಸಖತ್ತಾಗಿತ್ತು. ನನ್ನ ಮಗಳು ಮ್ಯಾಗಿ ತಿಂತಾಯಿದ್ದಾಳೆ. ಅವಳಿಗೆ ಪಿಜ್ಜಾ ಎಲ್ಲ ತಿನ್ನಿಸಲ್ಲ. ಏನು ಅಂತಂದರೆ ಅದು ಜೀರ್ಣ ಆಗಲ್ವಲ್ಲ, ಅದಕ್ಕೆ ಅವಳು ಮ್ಯಾಗಿ ಬೇಕು ಅಂತ ಅಂದ್ಬಿಟ್ಟು ಅವಳಿಗೆ ಮ್ಯಾಗಿ ತಿನ್ನಿಸೋದ್ರಿಂದ ಮ್ಯಾಗಿ ಅಂದಿದ ತಕ್ಷಣ ನನ್ನ ಪಾಪು ಮುಖ ಹರಿಲ್ಬಿಡ್ತು. ಕೃತಿಕ್ಷ ತುಂಬ ಖುಷಿ ಆಗಿಬಿಟ್ಲು. ಸೊ ಪಿಜ್ಜಾ ನನ್ನ ಹಸ್ಬೆಂಡ್ಗೆ ಹೊಟ್ಟೆ ಹಸಿತಾಯಿದೆ ಅಂದಿದ್ದಕ್ಕೆ ಪಿಜ್ಜಾ ತಿಂದಿದ್ದಾರೆ. ಬನ್ನಿ ಊಟ ಮಾಡೋಣ ಬೇಡ, ನಾನು ಪಿಜ್ಜಾ ತಿನ್ನಬೇಕು ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾವು ಪಿಜ್ಜಾ ತಿಂದ್ವಿ. ಅಂದರೆ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಹೊರಗಡೆ ಬಂದಾಗೆಲ್ಲ ಪಿಜ್ಜಾ ತಿಂತಾಯಿರ್ತೀವಿ ಫ್ರೆಂಡ್ಸ್. ಅದು ಏನೋ ಪಿಜ್ಜಾ ಅಭ್ಯಾಸ ಆಗಿಬಿಟ್ಟೈತೆ. ಸೊ ಇಲ್ಲಿ ಮ್ಯೂಸಿಕ್ ಹಾಕಿದ್ದಾರೆ, ಫುಲ್ ಎಂಜಾಯ್. ನಾನಂತೂ ನನ್ನ ಹಸ್ಬೆಂಡು ಕೂಡ ನೋಡಿ ನಗಿದ್ರು. ಅಂದರೆ ಆ್ಯಕ್ಚುಲಿ ಅವ್ರಿಗೆ ಫೇವ್ರೆಟು, ನನಗೂ ಫೇವ್ರೆಟ್ ಸಾಂಗ್ ಹಾಕ್ಕೊಂಡು ನಾವು ಪಡ್ತಾಯಿರೋದು. ಸೊ ಅದ್ರ ಲಿರಿಕ್ಸ್ ಎಲ್ಲ ಗೊತ್ತಲ್ವಾ, ಅದನ್ನು ಹಾಡ್ಕೊಂಡು ಸೊ ಒಂಥರ ಎಂಜಾಯ್ ಮಾಡ್ಕೊಂಡು ಬಂದ್ವಿ.
ಸೊ ಏನು ಅಂತಂದ್ರೆ ಪ್ರತಿ ಮೂಮೆಂಟು ಎಂಜಾಯ್ ಮಾಡಬೇಕು. ಸೊ ಅದನ್ನೇ ನಾನು ಯಾವಾಗಲೂ ಎಲ್ಲರಿಗೂ ನನ್ನ ಹಸ್ಬೆಂಡ್ಗೂ ಹೇಳ್ತೀನಿ ಯಾವಾಗಲೂ. ಯಾರಿಗೆ ಗೊತ್ತು ನಾಳೆ ಏನಾಗುತ್ತೆ ಏನು ಅಂತ. ಅದಕ್ಕೆ ಇವಾಗಿನ ಟೈಮ್ ನಮ್ಮದು, ಆ ಟೈಮ್ನ ನಾವು ಫುಲ್ ಎಂಜಾಯ್ ಮಾಡಬೇಕು, ಖುಷಿಯಿಂದ ಹ್ಯಾಪಿಯಾಗಿರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಸೊ ಇದಾದಮೇಲೆ ಮನೆಗೆ ರೀಚ್ ಆದ್ವಿ, ಲೇಟ್ ಆಯಿತು. ಆಮೇಲೆ ಊಟ ಮಾಡಿ ಮಲ್ಕೊಂಬಿಟ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.